ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋದು ಏನಪ್ಪ ಅಂದರೆ, ನೋಡಿ ಬಹಳಷ್ಟು ಜನ ಈಗ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಬಂದಿದ್ದೀರಾ. ಆದರೆ ಕೆಲವ್ರದ್ದು ಏನಾಗ್ತಾ ಇದೆ ಅಂದರೆ, ಕೆಲವರಿಗೆ ತಮ್ಮ SSP ಐ ಡಿ ಗೊತ್ತೇ ಇಲ್ಲ. ಅಂದರೆ SSPದು ಐ ಡಿ ಏನಿರುತ್ತಲ್ಲ, ಐ ಡಿ ಪಾಸ್ವರ್ಡ್ ಅಂತ ಹಾಕ್ತೀವಲ್ಲ, ಅದು ಗೊತ್ತೇ ಇಲ್ಲ. ಇನ್ನೂ ಕೆಲವರಿಗೆ ಏನಾಗುತ್ತೆ, ಅವ್ರದ್ದು ಫೋನ್ ನಂಬರ್ ಇದೆ ಅಲ್ಲ, SSPಗೆ ಐ ಡಿಗೆ ಕೊಟ್ಟಂತಹ ಫೋನ್ ನಂಬರ್ ಇದೆಯಲ್ಲ, ಆ ಫೋನ್ ನಂಬರನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ಆ ಫೋನ್ ನಂಬರ್ದು ಸಿಮ್ ಇರುತ್ತೆ ಅಲ್ಲ, ಅದು ಡ್ಯಾಮೇಜ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವರು ಪಾಸ್ವರ್ಡ್ ಕೂಡ ಮರೆತು ಹೋಗಿದ್ದಾರೆ. ಆ ಪಾಸ್ವರ್ಡನ್ನು ಕೂಡ ರಿಸೆಟ್ ಮಾಡೋದಕ್ಕೆ OTP ಬರುತ್ತೆ. ಆ OTPಯನ್ನು ಹುಡ್ಕೋದಕ್ಕೆ ಆ ಸಿಮ್ಮೇ ಇಲ್ಲಲ್ಲ, ಏನು ಮಾಡಬೇಕು ಅಂತ ಅವ್ರಿಗೆ ತಿಳಿತಾ ಇಲ್ಲ. ನೋಡಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಏನಂದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು ಹಾಗೂ DM ಮಾಡುವ ಮೂಲಕ ಕೇಳ್ತಾ ಇದ್ರು. ನೋಡಿ ಏನಂದರೆ, ನೋಡಿ ಅವ್ರದ್ದು SSP ವಿದ್ಯಾರ್ಥಿ ಲಾಗಿನ್ ಅಂತ ಇದೆಯಲ್ಲ, ಈ SSP ಐ ಡಿ ಅವ್ರ ಬಳಿ ಇಲ್ಲ. ಅದನ್ನು ಯಾವ ರೀತಿಯಾಗಿ ಫೈಂಡ್ ಮಾಡೋದನ್ನು ತಿಳಿಸ್ತೀನಿ. ಅಕಸ್ಮಾತ್ ಆಗಿ ನಿಮ್ಮದು ಐ ಡಿ ಏನಾದರೂ ಗೊತ್ತಿದ್ದರೆ, ಆದರೆ ಅದರ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ನೀವು ರಿಸೆಟ್ ಮಾಡಬೇಕು. ರಿಸೆಟ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ಆದರೆ ರಿಸೆಟ್ ಮಾಡೋದಕ್ಕೆ OTP ಬರುತ್ತೆ. ಆದರೆ OTP ಬರೋದಕ್ಕೆ ನಿಮ್ಮ ಬಳಿ ಸಿಮ್ ಕಾರ್ಡೇ ಇಲ್ಲ. ನೋಡಿ ಇಲ್ಲಿ 3 ರೀತಿಯಾದಂಥ ಪ್ರಾಬ್ಲಮ್ಗಳು ಇದೆ. ಈ 3 ಪ್ರಾಬ್ಲಮ್ಗಳಲ್ಲಿ ಯಾವುದೋ ಒಂದು ನಿಮ್ಮದು ಪ್ರಾಬ್ಲಮ್ ಆಗಿದ್ದರೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸ್ಕಾಲರ್ಶಿಪ್ಗೆ ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ನಿಮಗೆ ಗೋರ್ಮೆಂಟ್ನ ಎಲ್ಲ ಸ್ಕೀಮ್ನ ಏನು ಸ್ಕಾಲರ್ಶಿಪ್ನ ಹಣ ಏನಿರುತ್ತಲ್ಲ, ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅನ್ನೋದನ್ನು ಈಸಿಯಾಗಿ ಕಂಪ್ಲೀಟಾಗಿ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೀವು ಒಬ್ಬರು ಸ್ಟೂಡೆಂಟ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ SSPದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಬಂದುಬಿಡಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಬಾಕ್ಸ್ಗಳು ಕಂಡು ಬರುತ್ತೆ. ಇದರಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಇದರ ಮೂಲಕ ನೀವು SSPನ ಐ ಡಿಯನ್ನು ತಿಳಿದುಕೊಳ್ಬೋದು. ಹೌದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ಹೌದು, 12 ಡಿಜಿಟ್ನ ಏನು ಆಧಾರ್ ಸಂಖ್ಯೆ ಇರುತ್ತಲ್ಲ, ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಕೊಂಡು ನಂತರ ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ, ಇಲ್ಲಿ ಬಂದಿದೆ ನೋಡಿ, ಯುವರ್ SSP ಐ ಡಿ ಈಸ್ ಅಂತ ಬಂದಿದೆ. ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಬರುತ್ತೆ, ಇಲ್ಲಾಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಿಮ್ದು ಏನಾದರೂ ರಿಜಿಸ್ಟರ್ ಆಗಿದ್ದರೆ ಈ ರೀತಿಯಾಗಿ ಐ ಡಿ ಬರುತ್ತೆ. ಈ ಐ ಡಿಯನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಬೋದು. ಅಂದರೆ ಇದು ಯಾರಿಗೆ ಪರಿಹಾರ ಬಂತು, ಯಾರಿಗೆ SSP ಐ ಡಿ ಗೊತ್ತಿಲ್ಲ ಅಲ್ಲ, ಅವರಿಗೆ ಈ ರೀತಿಯಾದಂಥ ಪರಿಹಾರ ಕೊಟ್ಟಿದ್ದೀನಿ. ಹಾಗೂ ಮೊದಲನೇ ಪ್ರಾಬ್ಲಮ್ ಸಾಲ್ವ್ ಆಯಿತು. ಎರಡನೇ ಪ್ರಾಬ್ಲಮ್ ಏನಪ್ಪ ಅಂದರೆ, SSP ಐ ಡಿ ಇದೆ, ಆದರೆ ಅದಕ್ಕೆ ಲಿಂಕ್ ಆದಂತಹ ಏನು ಫೋನ್ ನಂಬರ್ ಇದೆಯಲ್ಲ, ಆ ಫೋನ್ ನಂಬರ್ ಇಲ್ಲ, ಅಥವಾ ಆ ಫೋನ್ ನಂಬರ್ ಕಳೆದು ಹೋಗಿದೆ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಇದಾಗಿ ಏನು ಮಾಡಬೇಕು ಅಂದರೆ, ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಒಂದು ಸಿನಾರಿಯೋ ಮೂಲಕ ತಿಳಿಸ್ತೀನಿ. ನೋಡಿ, ಈ ವ್ಯಕ್ತಿ ಇದು ಫೋನ್ ಇದೆ, ಈ ವ್ಯಕ್ತಿ ಬಳಿ ಫೋನ್ ಇದೆ, ಹಾಗೂ ಇವೊಂದು SSP ಐ ಡಿ ಕೂಡ ಇದೆ, ಹಾಗೂ ಇವನ್ ಫೋನ್ ನಂಬರ್ ಇದಕ್ಕೆ ಲಿಂಕ್ ಆಗಿದೆ, ಹಾಗೂ ಆ ಫೋನ್ನ OTP ಕೂಡ ಬರುತ್ತೆ. ಆದರೆ ನೀವು ಇದ್ದೀರಾ ಇಲ್ಲಿ ನಿಮ್ದು ಏನಾಗಿದೆ, ನಿಮ್ಮದು SSP ಐ ಡಿ ನಿಮ್ಮ ಬಳಿ ಇದೆ, ಅದನ್ನು ಯಾವ ರೀತಿ ಫೈಂಡ್ ಮಾಡೋದನ್ನು ತಿಳಿಸಿದ್ದೀನಿ. ಆದರೆ ನಿಮ್ಮ ಬಳಿ ಫೋನ್ ಇಲ್ಲ ಅಥವಾ ಸಿಮ್ ಕಾರ್ಡ್ ಇಲ್ಲ. ಆ ಸಿಮ್ ಕಾರ್ಡ್ನ ಫೋನ್ ನಂಬರ್ ಇದೆ ಅಂದರೆ ಆ ಫೋನ್ ನಂಬರೇ ಇಲ್ಲ, ಅದು ಕಳೆದು ಹೋಗಿದೆ ಅನ್ನೋದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟಾಗಿ ಏನು ಮಾಡಬೇಕಂದ್ರೆ, ಈ ವ್ಯಕ್ತಿದು ಯಾರ್ದು SSP ಐ ಡಿ ಕೂಡ ಇದೆ, ಹಾಗೂ ಫೋನ್ಗೆ OTP ಬರುತ್ತೆ ಅಂತ ಒಂದು SSP ಐ ಡಿ ಹಾಕಬೇಕು. ಹಾಕಿ ಇಲ್ಲಿ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ಅದೇ ಪಾಸ್ವರ್ಡನ್ನು ಇನ್ನೊಮ್ಮೆ ಹಾಕಬೇಕು. ನಂತರ ಏನು ಮಾಡಬೇಕಂದ್ರೆ, OTP ಬರುತ್ತೆ. OTP ಬಂದ ಮೇಲೆ ಏನು ಮಾಡಬೇಕಂದ್ರೆ, ಆ OTPಯನ್ನು ಕೂಡ ಹಾಕಿ, ಕರೆಕ್ಟಾಗಿ ಹಾಕಿ. ನೋಡಿ, ಏನು OTP ಬಂದಿದೆಯಲ್ಲ, ಆ OTPಯನ್ನು ಕೂಡ ಹಾಕಿ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇದು ಇಂಪಾರ್ಟೆಂಟ್ ಆದಂಥ ಸ್ಟೆಪ್ಪು. ಇಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮ ಐ ಡಿ ನಂಬರನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ಮೊದಲನೇದಾಗಿ ಏನು ಮಾಡಿದ್ವಿ, ಈ ಥರ SSP ಐ ಡಿ ಹಾಕ್ಕೊಂಡು ಪಾಸ್ವರ್ಡನ್ನು ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ವಿ. ಯಾವಾಗ OTP ಬರುತ್ತಲ್ಲ, ಬಂದ ತಕ್ಷಣ ಈ ಚೇಂಜ್ ಪಾಸ್ವರ್ಡ್ನ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಯಾರ್ದು ಇಲ್ಲ ಅಲ್ಲ, ಅವ್ರದ್ದು ಐ ಡಿ ಹಾಕ್ಕೊಂಡು ನೀವು ಚೇಂಜ್ ಪಾಸ್ವರ್ಡ್ ಅಂತ ಮಾಡಿದ ತಕ್ಷಣ ಆ ಹೊಸ ನಿಂದು ಐ ಡಿ ಏನಿರುತ್ತಲ್ಲ, ಆ ಐ ಡಿಗೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀರಾ ಅಂತ ಆಗುತ್ತೆ. ನೋಡಿ, ಒಬ್ರದ್ದು ಇದ್ದವ್ರದ್ದು ತೊಗೊಂಡು ಹೆಲ್ಪ್ ತೊಗೊಂಡು ನೀವು ನಿಮ್ಮ ಐ ಡಿಗೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ತಿಳಿಸಿದೆ. ಇದನ್ನು ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿದೆ. ನಂತರ ಏನು ಮಾಡಬೇಕಂದ್ರೆ, ಇದಾದ ತಕ್ಷಣ ನೀವು ಮತ್ತೆ ಲಾಗಿನ್ ಆಗಿ ನಿಮ್ಮ SSP ಐ ಡಿ ಏನಿರುತ್ತಲ್ಲ ಅದನ್ನು ಹಾಕಿ, ನಂತರ ಪಾಸ್ವರ್ಡನ್ನು ಏನು ಸೆಟ್ ಮಾಡಿದ್ರಲ್ಲ ಅದೇ ಪಾಸ್ವರ್ಡನ್ನು ಹಾಕಿ, ಅದೇ ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕ್ಕೊಂಡು, ನಂತರ ಇಲ್ಲಿ ಏನು ಕ್ಯಾಪ್ಚಾ ಕಾಣುತ್ತಲ್ಲ, ಆ ಕ್ಯಾಪ್ಚಾನ ಹಾಕ್ಕೊಂಡು ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಲಾಗಿನ್ ಆಯಿತು.
ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ತಿಳಿಸಿದೆ. ಯಾರ್ದು ಇರತ್ತಲ್ಲ, ಯಾರ್ದು SSP ID ಇರುತ್ತೆ ಹಾಗೂ ಅವ್ರದ್ದು ಫೋನ್ ನಂಬರ್ ಇರುತ್ತೆ, ಅವ್ರದ್ದು ನಂಬರ್ ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. OTP ಬಂದ ತಕ್ಷಣ ನಿಮ್ಮದು ಚೇಂಜ್ ಮಾಡಿಕೊಂಡು ಚೇಂಜ್ ಅಂತ ಹೊಡೆದು ಬಿಡಬೇಕು. ನೋಡಿ ಇಲ್ಲಿ ಬಂದ ತಕ್ಷಣ ಏನು ಮಾಡಬೇಕು, ಬಂದ ನಂತರ ಮಾಡುವಂಥದ್ದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ನಿಮ್ಮದು ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಏನು ಮಾಡಬೇಕು, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೇಂಜ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೇಂಜ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಿಮ್ಮ ಬಳಿ ಯಾವುದು ಫೋನ್ ನಂಬರ್ ಇದೆ ಆ ಫೋನ್ ನಂಬರನ್ನು ಹಾಕ್ಕೊಂಡು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಆ ಹೊಸ ಫೋನ್ ನಂಬರ್ಗೆ ನಿಮಗೆ OTP ಬರುತ್ತೆ. ಆ OTPಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTPಯನ್ನು ಟೈಪ್ ಮಾಡಬೇಕು. ಈಗ ನೋಡಿ ನಿಮ್ಮ ಬಳಿ ನಿಮ್ಮದು ID ಇದೆ ಹಾಗೂ ಫೋನ್ ನಂಬರ್ ಕೂಡ ಚೇಂಜ್ ಆಗಿದೆ. ಈಗ ನೀವು ಎಷ್ಟು ಬೇಕಾದ ಸರಿ ಆದರೂ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಇದನ್ನು ಹೊರತಾಗಿ ನಿಮಗೆ ಮತ್ತೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದಕ್ಕೆ ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಯಿತು ನೋಡಿ, ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ದಯವಿಟ್ಟು ಇದೇ ರೀತಿಯಾದಂಥ ಏನಾದರೂ ನಿಮಗೆ ಎರರ್ ಬರಲಿ ಏನೂ ಬರಲಿ ಇಂಥ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ವಿದ್ಯಾರ್ಥಿಗಳಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದರೆ ಇದೇ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ.